ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೊಲೋಸ್ಯಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ. ಪ್ರಿಯರೇ, ಇವತ್ತಿನ ಜೀವಿತದಲ್ಲಿ ಕ್ರೈಸ್ತರು ಅನೇಕರು ಏನ್ ಮಾಡ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇಲ್ಲ. ಕೇಳಿದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಸಮಯ ಸರಿ ಇಲ್ಲ, ನನ್ನ ಪರಿಸ್ಥಿತಿಗಳು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನನ್ನ ಸ್ಥಿತಿಗತಿಗಳು ಸರಿ ಇಲ್ಲ ಎಂಬುದಾಗಿ ಅನೇಕ ನೆಪಗಳನ್ನ ಹೇಳ್ತಾರೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಪ್ರಾರ್ಥನೆಯನ್ನು ತಪ್ಪದೇ ಮಾಡ್ಬೇಕು. ಯಾವ ರೀತಿ ಬೆಳಗ್ಗೆ ತಿಂಡಿ ತಪ್ಪದೆ ತಿಂತೀರಾ, ಮಧ್ಯಾಹ್ನ ಊಟ ತಪ್ಪದೆ ಮಾಡ್ತೀರಾ, ರಾತ್ರಿ ಊಟ ತಪ್ಪದೆ ಮಾಡ್ತೀರಾ, ಅದೇ ರೀತಿಯಲ್ಲಿ ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ಬೇಕಂತ. ಯಾಕಂದ್ರೆ ದೇವರ ಮಕ್ಕಳಿಗೆ ಪ್ರಾರ್ಥನೆ ಎನ್ನುವಂಥದ್ದು ಉಸಿರಾಗಿರಬೇಕು, ಪ್ರಾರ್ಥನೆ ಎನ್ನುವಂಥದ್ದು ಜೀವವಾಗಿರಬೇಕು. ಪ್ರಾರ್ಥನೆ ಇಲ್ಲದ ಮನುಷ್ಯನು ಆತನು ಸತ್ತಂತೆ ಸಮಾನನು. ಯಾಕೆಂದ್ರೆ ಸತ್ತ ಏನ ಯಾವತ್ತೂ ಪ್ರಾರ್ಥನೆ ಮಾಡೋದಿಲ್ಲ, ಸತ್ತ ಏನ ಯಾವತ್ತೂ ಪ್ರಾರ್ಥಿಸುವುದಿಲ್ಲ. ಆದ್ರಿಂದ ಪ್ರೀತಿಯ ದೇವರ ಮಕ್ಕಳೇ, ನಾವು ಏನ್ ಮಾಡ್ಬೇಕಂತೆ, ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿ ಅದರಲ್ಲೂ ಎಚ್ಚರವಾಗಿರಬೇಕು. ಪ್ರಾರ್ಥನೆ ಮಾಡೋದ್ರಲ್ಲಿ ನಾವು ಎಚ್ಚರವಾಗಿರಬೇಕು. ಅನೇಕರು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಇವತ್ತು ನಿದ್ರೆ ಮಾಡ್ತಾ ಇದ್ದಾರೆ, ಆತ್ಮಿಕವಾಗಿ ನಿದ್ದೆ ಹೋಗಿದ್ದಾರೆ, ಆತ್ಮಿಕವಾಗಿ ಕೆಳಗಡೆ ಬಿದ್ದು ಹೋಗಿದ್ದಾರೆ. ಅನೇಕರು ಇವತ್ತು ಪಾಪದಲ್ಲಿ ಬಿದ್ದಿದ್ದಾರೆ, ಅನೇಕರು ಇವತ್ತು ಶಾಪದಲ್ಲಿ ಬಿದ್ದಿದ್ದಾರೆ, ಅನೇಕರು ಇವತ್ತು ರೋಗದಲ್ಲಿ ಬಿದ್ದಿದ್ದಾರೆ, ಅನೇಕರು ಇವತ್ತು ಅನೇಕ ವಿಷಯದಲ್ಲಿ ಬಿದ್ದಿದ್ದಾರೆ. ಯಾಕೆ ಅಂದ್ರೆ ಪ್ರಾರ್ಥನೆ ತಪ್ಪಿ ಹೋಗಿದೆ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲದೆ ಇರೋದರಿಂದ ನಿಮಗೆ ಅನೇಕ ವಿಷಯಗಳನ್ನ ಸಂಭವಿಸ್ತಾ ಇದೆ. ಅಯ್ಯೋ, ನನ್ನನ್ನು ಯಾರು ಪ್ರೀತಿಸುವವರಿಲ್ಲ, ನನ್ನ ಬಗ್ಗೆ ಯಾರು ಕಾಳಜಿ ಮಾಡುವವರಿಲ್ಲ, ನನ್ನ ಜೊತೆ ಯಾರು ಇಲ್ಲ ಎಂಬುದಾಗಿ ಕೊರಗುತ್ತಾ ಇದೆಯಾ? ಪ್ರಾರ್ಥನೆ ಮಾಡು, ದೇವರು ಎಲ್ಲವನ್ನ ನೀನು ಒದಗಿಸ್ತಾನೆ. ನೀನು ಆಸೆ ಪಡುವುದನ್ನ, ನೀನು ಇಷ್ಟಪಡುವುದನ್ನು ದೇವರು ನೀನು ಕೊಟ್ಟೇ ಕೊಡ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನಿನಗಿರುವ ವೇದನೆಗಳನ್ನ, ನಿನಗಿರುವ ದುಃಖಗಳನ್ನ, ನಿನಗಿರುವ ಕಷ್ಟಗಳನ್ನ, ನಿಮಗಿರುವ ಎಲ್ಲ ರೋಗಗಳನ್ನ, ಎಲ್ಲ ವಿಧವಾದ ಹೋರಾಟಗಳನ್ನ, ಈ ಲೋಕದಲ್ಲಿರುವ ಅವಮಾನಗಳನ್ನ, ನಿಂದೆಗಳನ್ನ, ಎಲ್ಲಾ ವಿಧವಾದ ಕಾರ್ಯಗಳನ್ನ ಮಾರ್ಪಡಿಸುವ ಶಕ್ತಿ ಪ್ರಾರ್ಥನೆಗಿದೆ. ಆದ್ದರಿಂದ ಪ್ರೀತಿ ದೇವರ ಮಕ್ಕಳೇ, ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಬೇಡ್ರಿ, ಪ್ರಾರ್ಥನೆ ಮಾಡುವುದನ್ನ ಬಿಟ್ಟು ಬಿಡಬೇಡ್ರಿ, ಪ್ರಾರ್ಥನೆ ಮಾಡುವುದನ್ನ ಯಾವ ಸಮಯದಲ್ಲೂ ಮರ್ತು ಬಿಡಬೇಡ್ರಿ. ಪ್ರಾರ್ಥನೆ ನಿಮ್ಮ ಜೀವವಾಗಿರಲಿ, ಪ್ರಾರ್ಥನೆ ನಿನ್ನ ಉಸಿರಾಗಿರಲಿ. ಆದ್ದರಿಂದ ಪ್ರೀತಿ ದೇವರ ಮಕ್ಕಳೇ, ದೇವರಾತ್ಮನ ಹೇಳ್ತದಲ್ಲ, ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ. ದೇವರು ಮಾಡಿದ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎಲ್ಲದಕ್ಕೂ ದೇವರಿಗೆ ಸ್ತೋತ್ರ ಮಾಡ್ರಿ. ಎಲ್ಲಾ ವಿಷಯದಲ್ಲೂ ದೇವರಿಗೆ ಸ್ತೋತ್ರ ಮಾಡ್ರಿ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ದಪಾ ಸ್ತೋತ್ರ ಎಂಬುದಾಗಿ ಯೋಗನು ಹೇಳ್ತಾನೆ, ದೇವರೇ ನೀನೇ ಕೊಟ್ಟೆ, ನೀನೇ ತೆಗೆದುಕೊಂಡೆ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಆ ರೀತಿಯಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡ್ರಿ. ದೇವರ ಈ ಪರಿಸ್ಥಿತಿಯನ್ನು ತಂದದ್ದಕ್ಕೆ ಸ್ತೋತ್ರ, ಈ ಸ್ಥಿತಿಯನ್ನು ಕೊಟ್ಟದ್ದಕ್ಕೆ ಸ್ತೋತ್ರ, ಇದನ್ನು ಬರಮಾಡಿದಕ್ಕೆ ಸ್ತೋತ್ರ, ಈ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಸಂಭವಿಸುವಂತೆ ಮಾಡಿದಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡ್ರ. ಆ ಸ್ಥಿತಿಗತಿಗಳನ್ನು ದೇವರು ಬದಲಾಯಿಸ್ಲಿಕ್ಕಿದ್ದಾನೆ, ಆ ಪರಿಸ್ಥಿತಿಗಳನ್ನು ದೇವರು ಚೇಂಜ್ ಮಾಡ್ಲಿಕ್ಕಿದ್ದಾನೆ. ನಿಮ್ಮ ಪ್ರಾರ್ಥನೆ ಬಲವುಳ್ಳದಾಗಿರುವುದಾದ್ರೆ, ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರುವುದಾದ್ರೆ, ನಿಮ್ಮ ಪ್ರಾರ್ಥನೆಯನ್ನ ಹೆಚ್ಚಾಗಿ ಮಾಡೋದು ಮೊಣಕಾಲೂರಿ ನೀವು ಪ್ರಾರ್ಥಿಸುವುದಾದ್ರೆ, ಕಣ್ಣೀರು ಹಾಕಿ ಪ್ರಾರ್ಥಿಸುವುದಾದ್ರೆ, ಕಣ್ಣೀರಿನಿಂದ ದುಃಖದಿಂದ ಮನಸ್ಸೊಡೆದವರಾಗಿ ಕುಗ್ಗಿದವರಾಗಿ ನೀವು ಪ್ರಾರ್ಥಿಸುವುದಾದ್ರೆ, ಪ್ರೀತಿಯ ದೇವರ ಮಕ್ಕಳು, ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುವವನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುವವನಾಗಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ಸರ್ವಶಕ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ಈ ಒಂದು ವಾಕ್ಯದ ಮುಖಾಂತರ ನನ್ನೊಟ್ಟಿಗೆ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದ ದೈವ ಕೃಪೆಗಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ರಿ, ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ ಎಂಬ ವಾಕ್ಯಗಳ ಮುಖಾಂತರ ನನ್ನೊಟ್ಟಿಗೂ ಈ ವಾಕ್ಯ ಕೇಳುತ್ತಿರುವ ಪ್ರೀತ ದೇವರ ಮಕ್ಕಳೊಟ್ಟಿಗೆ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.